ಪ್ರತಿ ತಿಂಗಳು ಕೂಡ ಈ ಸಂಕಷ್ಟ ಚತುರ್ಥಿ ಬರೋದ್ರಿಂದಾಗಿ ಮಂಗಳವಾರಕ್ಕೆ ಯಾಕೆ ಇಷ್ಟೊಂದು ಪ್ರಾಧಾನ್ಯತೆ ಕೊಟ್ಟರು ಅಂತ ಹೇಳಿ? ನೋಡಿ, ಗಣೇಶನಿಗೆ ಪ್ರಿಯವಾದಂತಹ ವಾರ ಮಂಗಳವಾರ. ಅದರಲ್ಲೂ ವಿಶೇಷವಾಗಿ ಸಂವತ್ಸರಕ್ಕೆ ಒಂದು ಸಾರಿ ಮಾತ್ರವೇ ಈ ಮಂಗಳವಾರದ ಸಂಕಷ್ಟಿ ಅಂದರೆ ಅಂಗಾರಕ ಸಂಕಷ್ಟಿ ಎನ್ನುವಂಥದ್ದು ಬರುವಂಥದ್ದು. ಇಲ್ಲಿ ಗ್ರಹಗಳ ಚಲನೆ, ನಕ್ಷತ್ರಗಳು, ತಾರಾಬಲ, ಚಂದ್ರಬಲ ಮತ್ತು ಗುರುಬಲ ಈ ಎಲ್ಲ ಯೋಗಗಳು ಸೇರ್ತಕ್ಕಂತಹ ಸನ್ನಿವೇಶವೇ ಈ ಮಂಗಳವಾರ ದಿನ ಮಾತ್ರ ಬರುತ್ತೆ. ಹಾಗಾಗಿ ವಿಘ್ನಗಳನ್ನು ದೂರ ಮಾಡೋದಕ್ಕೆ ಎಲ್ಲ ಸಂದರ್ಭಗಳಲ್ಲೂ ಭಗವಂತ ಆಶೀರ್ವಾದ ಮಾಡ್ತಾನೆ. ನೀವು ಯಾವಾಗ ಹೆಚ್ಚು ಸಂತೋಷವಾಗಿರ್ತೀರಿ ಅಂತ ಕೇಳಿದ್ರೆ ಜೀವನ ಶೈಲಿ ಪ್ರತಿಯೊಂದು ಊಟ, ನಿದ್ದೆ, ವಾಸ ಪ್ರತಿಯೊಂದು ಸರಿಯಾಗಿದ್ದಾಗ ನಿಮ್ಗೆ ಯಾವುದೇ ಕಷ್ಟ ಅಂತ ಅನಿಸೋದಿಲ್ಲ. ಈ ಎಲ್ಲವನ್ನು ಕೊಡಬೇಕು ಅಂದ್ರೆ ಏನು ಬೇಕು? ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರವಾಗಿ ಅಥವಾ ಧರ್ಮಶಾಸ್ತ್ರ ಏನು ಹೇಳುತ್ತೆ? ಚಂದ್ರಬಲ, ತಾರಾಬಲ, ಗುರುಬಲ ಈ ಮೂರೂ ಸೇರಬೇಕು ಅನ್ನುವಂಥದ್ದು, ಪಂಚಾಂಗ ಶುದ್ಧಿ ಇರಬೇಕು ಅನ್ನುವಂಥದ್ದು. ಈ ಪಂಚಾಂಗ ಶುದ್ಧಿ ಇರುವಂಥದ್ದು ಅಂಗಾರಕ ಸಂಕಷ್ಟಿ ದಿನ ಮಾತ್ರ ಹೆಚ್ಚು ಬರುತ್ತೆ. ಇದಕ್ಕೆ ನಮ್ಮಲ್ಲಿ ಗಳಿಗೆ ಅಂತ ಹೇಳ್ತೇವೆ. 60 ಗಳಿಗೆ ಇರುತ್ತೆ, ಎಷ್ಟು ಲಿಪ್ತಿ ಇರುತ್ತೆ ಅನ್ನುವಂಥದ್ದು. ಮಿಕ್ಕಿದ ದಿನ ಇರೋದಿಲ್ವ? ಇರುತ್ತೆ. 60ಕ್ಕೆ 60 ಗಳಿಗೆ ಸಿಗುವಂಥದ್ದು ಅದು ಅಂಗಾರಕ ಸಂಕಷ್ಟಿಯ ದಿನ. ಅಂದರೆ ಚಂದ್ರಬಲ, ತಾರಾಬಲ, ಪಂಚಾಂಗ ಶುದ್ಧಿ ಅಂದರೆ ತಿಥಿ, ವಾರ, ಕರ್ಣ, ಯೋಗ, ನಕ್ಷತ್ರ ಈ 5 ಸೇರಿಕೊಂಡ್ರೆ ಪಂಚಾಂಗ. ಆ 5 ಪಂಚಾಂಗ ಶುದ್ಧಿಯು ಕೂಡ ಈ ಅಂಗಾರಕ ಸಂಕಷ್ಟಿಯ ದಿನ ಇರುತ್ತೆ. ಒಂದು ಮಾತಿದೆ, ಹಲವರು ಮಾತಾಡ್ತಾ ಇರ್ತಾರೆ, ಪ್ರತಿ ಸಲ ಸಂಕಷ್ಟಿ ಮಾಡೋರು ಮಾಡ್ತಾನೆ ಇರ್ತಾರೆ. ಈ ಮಂಗಳವಾರ ಬಂತು ಅಂತ ಹೇಳಿದ್ರೆ 21 ಸಂಕಷ್ಟಿ ಮಾಡಿದ ಫಲ ಸಿಗುತ್ತೆ ಅಂತ ಹೇಳ್ತಾರಲ್ಲ, ಹೌದಾ ಇದು? ಹೌದು. ನೋಡಿ, ಆಗಲೇ ನಾನು ಹೇಳುವಾಗ ಪಂಚಾಂಗ ಶುದ್ಧಿ ಅಂದರೆ ಎಲ್ಲವೂ ಸಂಪೂರ್ಣವಾಗಿರ್ತಕ್ಕಂತಹ ಅನುಗ್ರಹ ಇರುವಂಥದ್ದು. ಹಾಗಾಗಿ ಬೇರೆ ದಿನಗಳಲ್ಲಿ ಗಳಿಗೆ ಅನ್ನುವಂಥದ್ದು ಕಡಿಮೆ ಇದ್ದರೂ ನೀವು 60 ಗಳಿಗೆ ನೀವು ವರ್ಷದಲ್ಲಿ 11 ಸಂಕಷ್ಟಿಯನ್ನು ಮಾಡಿದಾಗ ಸಿಗುವಂತಹ ಗಳಿಗೆ ನಿಮ್ಗೆ ಅಂಗಾರಕ ಸಂಕಷ್ಟಿ ದಿನ ಒಂದು ದಿನ ಮಾಡಿದರೆ ಅಷ್ಟು ಸಿಕ್ಬಿಡುತ್ತೆ. ಹಾಗಾಗಿ ಈ ಪೂರ್ಣ ಫಲವನ್ನು ಪ್ರಾಪ್ತ ಮಾಡಿಕೊಳ್ಳಿಕ್ಕೆ ಅಂಗಾರಕ ಸಂಕಷ್ಟಿ ಸರ್ವಶ್ರೇಷ್ಠ. ಎಲ್ಲರೂ ಮಾಡ್ಬೋದು. ವಿದ್ಯೆಗೋಸ್ಕರ ಮಕ್ಕಳು ಅಥವಾ ವೈವಾಹಿಕ ಜೀವನಕ್ಕೋಸ್ಕರ ದಾಂಪತ್ಯದಲ್ಲಿರ್ತಕ್ಕಂಥವ್ರು, ಉದ್ಯೋಗಕ್ಕೋಸ್ಕರವಾಗಿ ಉದ್ಯೋಗ ಆಕಾಂಕ್ಷಿಗಳು, ಉದ್ಯೋಗದಲ್ಲಿ ಯಶಸ್ಸಿಗೋಸ್ಕರವಾಗಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರು, ಧನ ಸಂಪತ್ತಿಗೋಸ್ಕರ ಪ್ರತಿಯೊಬ್ಬರೂ ಕೂಡ ಅಂಗಾರಕ ಸಂಕಷ್ಟಿಯನ್ನು ಅಥವಾ ಸಂಕಷ್ಟಿ ವ್ರತವನ್ನು ಮಾಡ್ಬೋದು. ಅದರಲ್ಲೂ ವಿಶೇಷವಾಗಿ ಅಂಗಾರಕ ಸಂಕಷ್ಟಿ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯಕ. ಮಾಡಿ ನೋಡಿ, ಫಲ ಪ್ರಾಪ್ತ ನಿಮಗೆ ಆಗುತ್ತೆ. ಖಂಡಿತ. ಪಂಚಾಂಗದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡೋದಾದ್ರೆ, ಕ್ರೋಧಿ ನಾಮ ಸಂವತ್ಸರದ ದಕ್ಷಿಣಾಯಣ ಕಾರ್ತೀಕ ಮಾಸ ಕೃಷ್ಣ ಪಕ್ಷ ಈ ವಾರ ಭವಿಷ್ಯವಾಗಿರ್ತಕ್ಕಂಥದ್ದು 17ನೇ ತಾರೀಕಿನಿಂದ 23ನೇ ತಾರೀಕುವರೆಗೂ ನಾವು ಈ ವಾರ ಅನ್ನುವಂಥದ್ದಾಗಿ ತೆಗೆದುಕೊಂಡಿದ್ದೇವೆ. ಇದರಲ್ಲಿ ಒಂದು ಕಾರ್ತೀಕ ಸೋಮವಾರವೂ ಬರುತ್ತೆ. ಸೋಮವಾರ ಅಂದ ತಕ್ಷಣ ವಿಶೇಷ, ಇದು 3ನೇ ಸೋಮವಾರ. ಶಿವನ ಆರಾಧನೆಯನ್ನು ಮಾಡಲಿಕ್ಕೆ, ಶಿವನಿಗೆ ರುದ್ರಾಭಿಷೇಕ, ಬಿಲ್ವಪತ್ರೆ ಸಮರ್ಪಣೆ ಮಾಡಲಿಕ್ಕೆ, ಭಸ್ಮಾರ್ಚನೆ ಮಾಡಲಿಕ್ಕೆ ವಿಶೇಷವಾಗಿರ್ತಕ್ಕಂಥದ್ದು. ಹಿಂದಿನ ವಾರದಲ್ಲೂ ಹೇಳಿದ್ದೆವು ನಾವು, ಹುತ್ರಿ ಹಬ್ಬ ಇರುತ್ತೆ ಅನ್ನುವಂಥದ್ದು. ಶನಿವಾರ ಪ್ರಾರಂಭ ಆಗಿತ್ತು ಹೋದ ವಾರದಲ್ಲಿ. ಈಗ ಈ ವಾರದಲ್ಲಿ ಭಾನುವಾರಕ್ಕೆ ಪ್ರಾರಂಭದಿಂದ ಅಂದರೆ ಇವತ್ತೇ ನಿಮಗೆ ಹುತ್ರಿ ಹಬ್ಬ ಇರುತ್ತೆ. ಹಾಗಾಗಿ ಧಾನ್ಯಲಕ್ಷ್ಮಿಯ ಪೂಜೆಯನ್ನು ಮಾಡಿಕೊಳ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ಈಗ ಕನಕದಾಸರ ಜಯಂತಿ ಇದೆ ಮತ್ತು ಅಂಗಾರಕ ಸಂಕಷ್ಟಿ ಇದೆ. ಇದೆಲ್ಲವನ್ನು ಆಚರಣೆ ಮಾಡಿಕೊಂಡು ಈ ವಾರ ಅತ್ಯಂತ ಶುಭದಾಯಕವಾಗಿರ್ತಕ್ಕಂತಹ ಫಲವನ್ನು ಪ್ರಾಪ್ತ ಮಾಡಿಕೊಳ್ಳೋದಕ್ಕೆ ದೈವಾನುಗ್ರಹ ಇರುತ್ತೆ. ಖಂಡಿತ ಗುರುಗಳೇ, ಈಗ ವಾರ ಭವಿಷ್ಯವನ್ನು ತಿಳ್ಕೊಳ್ಳುವಂತಹ ಸಮಯ ಕೂಡ ಆಗಿದೆ. ಸೊ ವಾರದ ಭವಿಷ್ಯವನ್ನು ಪೂರ್ವದಲ್ಲೇ ಒಂದು ಸ್ವಲ್ಪ ತಿಳ್ಕೊಂಡ್ರೆ ಏನಾದರೂ ತಿದ್ದುಪಡಿ ಇದ್ದರೆ ಖಂಡಿತವಾಗ್ಲೂ ಶಾಂತಿ ಹೋಮ ಹವನಗಳ ಮೂಲಕ ಮಾಡಿಕೊಂಡು ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳಿ, ಮೊದಲನೇದಾಗಿ ಮೇಷರಾಶಿ ಬಗ್ಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ ಹಾಗೂ ಕೃತ್ತಿಕಾ ನಕ್ಷತ್ರದ ಮೊದಲನೇ ಚರಣಕ್ಕೆ ಮೇಷರಾಶಿ ಬರುತ್ತೆ. ಮೇಷರಾಶಿ ಅಂದ ತಕ್ಷಣ ನಮಗೆ ನೆನಪಾಗ್ತಕ್ಕಂಥದ್ದು ಕುಜ. ಕುಜನ ಚಂದ್ರಬಲ, ತಾರಾಬಲ ಹಾಗೂ ನಕ್ಷತ್ರ ಬಲ, ಗುರುಬಲದ ಆಧಾರದ ಮೇಲೆ ನಾವು ಕುಜನ ಅನುಗ್ರಹದಿಂದ ಉಂಟಾಗ್ತಕ್ಕಂತಹ, ಕುಜನ ಸ್ಥಾನದಿಂದ ಉಂಟಾಗ್ತಕ್ಕಂತಹ ಕ್ಷೇಮತಾರೆ, ತಾರಾನುಕೂಲದಲ್ಲಿ ಕ್ಷೇಮತಾರೆ ಅಂದರೆ ಎಲ್ಲವೂ ಸುಖವಾಗಿರುವಂತಹ ಪದ್ಧತಿಯಲ್ಲಿ ಅಥವಾ ಆಚಾರದಲ್ಲಿ ನಮಗೆ ಮೇಷರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂತಹ ಭೂಮಿ ಯೋಗ, ಭೂಮಿಯಲ್ಲಿ ಯಶಸ್ಸು, ಭೂಮಿಯಲ್ಲಿ ಲಾಭ, ಮನೆ ಕಟ್ಟುವಂತಹ ಯೋಗ ಇವೆಲ್ಲವೂ ಕೂಡ ಪ್ರಾಪ್ತವಾಗುತ್ತೆ. ಭೂಮಿಯಿಂದ ಅನುಗ್ರಹ, ಭೂಮಿ ವ್ಯಾಪಾರವನ್ನು ಮಾಡ್ತಕ್ಕಂಥವ್ರು, ಕೊಂಡುಕೊಳ್ತಕ್ಕಂಥವ್ರು ಅಥವಾ ಕೃಷಿಕರು, ಭೂಮಿಯಿಂದ ನಾನು ಕೃಷಿಯಲ್ಲಿ ನನ್ನ ಆದಾಯವನ್ನು ಕಂಡುಕೊಳ್ತಾ ಇದ್ದೇನೆ ಅನ್ನೋಂಥ ರೈತರಿಗೆ ಅತ್ಯಂತ ಹೆಚ್ಚು ಶುಭದಾಯಕವಾಗಿರ್ತಕ್ಕಂತಹ ವಾರ ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿಯ ಫಲಾಫಲ ಯಾವ ರೀತಿ ಇದೆ? ಕೃತ್ತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ ಹಾಗೂ ಮೃಗಶಿರಾ ನಕ್ಷತ್ರಕ್ಕೆ ವೃಷಭ ರಾಶಿ ಬರುತ್ತೆ. ವೃಷಭ ರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಶುಕ್ರ. ಇಲ್ಲಿ ಚಂದ್ರ ಬಲವನ್ನು ಮತ್ತು ತಾರಾಬಲವನ್ನು ಎರಡನ್ನೂ ನೋಡಬೇಕಾಗತ್ತೆ. ಶುಕ್ರ ಧನ ಸಂಪತ್ತನ್ನು ವೃಷಭ ರಾಶಿಯವರಿಗೆ ನೀಡ್ತಾನೆ, ಆರ್ಥಿಕವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ನೀಡ್ತಾನೆ. ಮತ್ತು ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ವಿಶೇಷವಾಗಿ ದಾಂಪತ್ಯದಲ್ಲಿ ಸಂತೋಷದಾಯಕವಾಗಿರ್ತಕ್ಕಂತಹ ವಾತಾವರಣ ಇರುತ್ತೆ. ಯಾರು ವಿವಾಹಕ್ಕೆ ಹುಡುಕ್ತಾ ಇದ್ದರೆ ಅವ್ರಿಗೆ ವಿವಾಹ ಯೋಗ ಪ್ರಾಪ್ತವಾಗುತ್ತೆ, ಉತ್ತಮವಾಗಿರ್ತಕ್ಕಂತಹ ಪ್ರಪೋಸಲ್ಗಳು ಬರುತ್ತೆ. ವೈವಾಹಿಕ ಜೀವನದಲ್ಲಿ ಸಂತೋಷ, ಧನ ಸಂಪತ್ತು ವೃಷಭ ರಾಶಿಯವರಿಗೆ ಪ್ರಾಪ್ತವಾಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42,
ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.